ಸಮಾಜ ವಿಜ್ಞಾನ 8ನೆಯ ತರಗತಿ ಭಾಗ 1 ಇತಿಹಾಸ ಅಧ್ಯಾಯ 4 ಜಗತ್ತಿನ ಕೆಲವು ಪ್ರಮುಖ ನಾಗರಿಕತೆಗಳು. ಅಭ್ಯಾಸಗಳು. ಪ್ರಶ್ನೆಗಳಿಗೆ ಸರಳ ಮತ್ತು ಸಂಕ್ಷಿಪ್ತ ಉತ್ತರಗಳು ಧ್ವನಿ ನಿರೂಪಣೆಯೊಂದಿಗೆ. ಅಭ್ಯಾಸಗಳು. 1ನೇದು ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ. 1ನೇದು ಈಜಿಪ್ಟ್ ನಾಗರಿಕತೆಯ ಕಾಲದ ಬರವಣಿಗೆಯನ್ನು ಡ್ಯಾಶ್ ಅಂದರೆ ಹೆರೋಗ್ಲಾಫಿಕ್ಸ್ ಅಥವಾ ಪವಿತ್ರ ಬರವಣಿಗೆ ಎಂದು ಕರೆಯುತ್ತಾರೆ. 2ನೇದು ಈಜಿಪ್ಟಿನನ್ನು ಆಳಿದ ರಾಜರನ್ನು ಫ್ಯಾರೋ ಎಂದು ಕರೆಯುತ್ತಿದ್ದರು. 3ನೇದು ಗ್ರೀಕರು ಮೆಸೊಪೊಟೋಮಿಯಾನ್ ಯನ್ನು ನದಿಗಳ ನಡುವಿನ ನಾಡು, 2 ನದಿಗಳ ನಡುವಿನ ನಾಡು ಎಂದು ಕರೆದಿದ್ದರು. ನೆಕ್ಸ್ಟ್ 4ನೇದು ಅಮುರೈಟರ್ ಸುಪ್ರಸಿದ್ಧ ದೊರೆ ಹಮ್ಮುರಾಬಿ. 5ನೇದು ಪ್ರಿನ್ಸೆಪ್ ಎಂದರೆ ರಾಜ್ಯದ ಮೊದಲ ನಾಗರಿಕ. 5ನೇದು ರೋಮನ್ನರ ಭಾಷೆ ಲ್ಯಾಟಿನ್. 7 ಟೆಕ್ಸಿಕೊಕೊ ಎಂಬುದು ಮೆಕ್ಸಿಕೋದಲ್ಲಿನ ಒಂದು ಸರೋವರ. 8ನೇದು ಇಂಕಾಗಳ ಆರಾಧ್ಯ ದೈವ ಸೂರ್ಯ ದೇವ. ಪ್ರಶ್ನೆ ಸಂಖ್ಯೆ 2 ಹೊಂದಿಸಿ ಬರೆಯಿರಿ. ಎ ಪಟ್ಟಿಗೆ ಬಿ ಪಟ್ಟಿಯನ್ನು ಸರಿದೂಗಿಸುವುದು. 1ನೇದು ಹ್ವಾಂಗ್ ಹೋ ನದಿ ಡಿ ಚೈನಾದಲ್ಲಿ ಹರಿಯುತ್ತದೆ. 2ನೇದು ಕ್ಯೂನಿಫಾರ್ಮ್ ಮೆಸ್ಪೊಟೇಮಿಯಾದ ಪ್ರಾಚೀನ ಬರಹ. 3ನೇದು ಕ್ಲಿಯೋಪ್ಯಾತ್ರಾ ಈಜಿಪ್ಟಿನ ಕೊನೆಯ ರಾಣಿ. 4ನೇದು ಹಮ್ಮುರಾಬಿ ಅಮುರೈಟರ ಸುಪ್ರಸಿದ್ಧ ದೊರೆ. ನೆಕ್ಸ್ಟ್ 5ನೇದು ಚೀನಾದ ಮನೆತನ ಶಾಂಗ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ಸಂಕ್ಷಿಪ್ತವಾಗಿ ಉತ್ತರಿಸಿರಿ. ಪ್ರಶ್ನೆ 9 ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳಾವವು? ಉತ್ತರ ಮಾಯಾ, ಅಝೆಟಿಕ್ ಮತ್ತು ಇಂಕಾ ಪ್ರಾಚೀನ ಕೊಲಂಬಿಯಾದ ನಾಗರಿಕತೆಗಳು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 10 ಮಾಯನ್ನರು ಯಾರು? ಉತ್ತರ ಮೆಕ್ಸಿಕೋದ ಯುಕೆಟಿನ್ ಪ್ರದೇಶದಲ್ಲಿನ ಅಮೆರಿಕಾದ ಇಂಡಿಯನ್ ಮೂಲವಾಸಿಗಳನ್ನು ಮಾಯನ್ನರು ಎನ್ನುವರು. ಪ್ರಶ್ನೆ ಸಂಖ್ಯೆ 11 ಮಮ್ಮಿಗಳನ್ನು ಹೇಗೆ ಸಂರಕ್ಷಿಸುತ್ತಿದ್ದರು? ಇಲ್ಲಿ ಮತ್ತೆ ಡ್ಯಾಡಿಗಳನ್ನು ಹೇಗೆ ಸಂರಕ್ಷಿಸರು ಅಂತ ಬರ್ತದ, ಅದು ಮಮ್ಮಿಗೆ ಗೊತ್ತೈತಿ. 12ನೇದು ಸತ್ತವರ ದೇಹವನ್ನು ವಿವಿಧ ರಾಸಾಯನಿಕಗಳಿಂದ ಲೇಪಿಸಿ ತೆಳುವಾದ ಬಟ್ಟೆಯಿಂದ ಸುತ್ತಲಿಡುತ್ತಿದ್ದರು. ಇಡೀ ದೇಹವನ್ನೆಲ್ಲ ಆವರಿಸುವಂತೆ ಅವುಗಳನ್ನು ಸಂರಕ್ಷಲಾಯಿತು. ಹೀಗೆ ಸಂರಕ್ಷಿಸಲ್ಪಟ್ಟ ದೇಹವನ್ನು ಮಮ್ಮಿ ಎಂದು ಕರೆಯಲಾಗಿದೆ. ಈ ದೇಹವನ್ನು ವಿಶೇಷವಾಗಿ ತಯಾರಿಸಿದ ಶವಪೆಟ್ಟಿಗೆಯಲ್ಲಿ ಇಡಲಾಗುತ್ತಿತ್ತು. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 12 ಪಿರಮಿಡ್ಗಳ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಉತ್ತರ ಚಿರನಿದ್ರೆಯಲ್ಲಿರುವವರನ್ನು ಯಾರೂ ಬಾಧಿಸಿದಂತೆ ಬೃಹತ್ ಶಿಲೆಗಳನ್ನು ಬಳಸಿ ಗೋಪುರದಂತೆ ಸಮಾಧಿಯ ಮೇಲೆ ಕಟ್ಟಡವನ್ನು ಕಟ್ಟಲಾಯಿತು. ಸ್ಪರ್ಧೆಯಂತೆ ಶ್ರೀಮಂತರು ಹಾಗೂ ದೊರೆಗಳು ಅತ್ಯಂತ ಎತ್ತರದ ಗೋಪುರದ ಶಿಖರವನ್ನು ಕಟ್ಟಿದರು. ಗ್ರೀಕರು ಇದನ್ನು ಪಿರಮಿಡ್ ಎಂದು ಕರೆಯುತ್ತಿದ್ದರು. ಪ್ರಶ್ನೆ ಸಂಖ್ಯೆ 13 ಹ್ವಾಂಗ್ ಹೋ ನದಿಯು ಚೀನಾದ ದುಗುಡು ಹೇಗೆ? ಹ್ವಾಂಗ್ ಹೋ ನದಿಯು ಪ್ರವಾಹದಿಂದ ಮನೆಗಳು ಮತ್ತು ಕೃಷಿ ಭೂಮಿ ನೆರೆಗೆ ಆಹುತಿಯಾಗುತ್ತಿದ್ದವು. ಇದು ಅಲ್ಲಿನ ಕಾಲುವೆಗಳನ್ನೆಲ್ಲ ನಿಷ್ಕ್ರಿಯಗೊಳಿಸುತ್ತಿತ್ತು. ಆದ್ದರಿಂದ
ಇದು ಚೀನಾದ ದುಗುಡದ ನದಿ ಎಂದು ಕರೆಯುತ್ತಾರೆ.